ಗೋಲ್ಡ್ ಸುರೇಶ್ ಅವ್ರಿಗೆ ಸಿನಿಮಾ ಚಾನ್ಸಸ್ ಕೂಡ ಸಿಗ್ತಾ ಇದೆ, ಮೂವಿಗಳಲ್ಲೂ ಕೂಡ ಆಕ್ಟ್ ಮಾಡ್ತಾರೆ, ಅವರನ್ನ ಬೆಳ್ಳಿ ಪರದೆ ಮೇಲೆ ನೋಡಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಮಾತುಗಳೆಲ್ಲೋ ಕೇಳ್ಪಟ್ವಿ, ನಿಜಾನಾ ಅಂತ? ಮೇಡಮ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಓ ನೈಸ್. ನಾನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಾನು ಡೈರೆಕ್ಷನು ಮಾಡ್ತಾ ಇಲ್ಲ. ನನ್ನ ಸ್ನೇಹಿತರೆ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ನನಗೊಂದು ರೈತನ ಪಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಸಿಕ್ಕಿದ್ದಂತಹ ಬಿಗ್ ಬಾಸ್ ಸಿಕ್ಕಿದಂತ ಚಾನ್ಸ್ ಇದು ಮೊದಲ ಅವಕಾಶ, ಮೊದಲ ಸಿನಿಮಾ. ಸ್ವಲ್ಪ ದಿನದಲ್ಲೇ ಸಿನಿಮಾ ಹೆಸರು ಅನೌನ್ಸ್ ಮಾಡ್ತೀನಿ. ಎಲ್ಲ ಒಂದು ಕಡೆಗೆ ವಿ ಫೀಲ್ ಪ್ರೌಡ್. ಜೀವನದಲ್ಲಿ ಏನು ಅನ್ಕೊಂಡಿದ್ದೆ ಅದನ್ನು ಸಾಧನೆ ಮಾಡಿದ್ದೀನಿ ಅಂತ ಫೀಲ್ ಇದೆ ಮೇಡಮ್. ಸೀರಿಯಲ್ಗೂ ಅವಕಾಶ ಬರ್ತಾ ಇದೆ, ಸಿನಿಮಾಗಳಿಗೂ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ. ನನಗೆ ಒಪ್ಪುವಂಥ ಕ್ಯಾರೆಕ್ಟರ್ ಬಂದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪರದೆ ಮೇಲೂ ಕಾಣಿಸ್ಕೊತೀನಿ. ಎಸ್ ಎಸ್ ನಿಜ. ಇನ್ನು ನೀವು ಬಿಗ್ ಬಾಸ್ ಮನೇಲಿ ಹೇಗೆ ಆಟ ಆಡ್ತಾ ಇದ್ರಿ, ಹೇಗಿದ್ರಿ ಅನ್ನೋದೆಲ್ಲ ಕೂಡ ನಮಗೆ ಗೊತ್ತೇ ಇದೆ. ಆ್ಯಂಡ್ ನೀವು ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀರಾ. ಸೊ ಬಂದಿದ್ದ ರೀಸನ್ ಏನಕ್ಕೆ ಅನ್ನೋದು ಈಗ ನನ್ನ ಪ್ರಕಾರ ಜನತೆಗೆಲ್ಲ ಗೊತ್ತಿದೆ. ನೀವೇ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ವೇದಿಕೆ ಮೇಲೇ ಹೇಳಿದ್ದೀರಾ. ಬಟ್ ಅದಾದಮೇಲೆ ಇನ್ನೂ ಒಂದಷ್ಟು ಜನ ಈ ರೀಸನ್ಗೋಸ್ಕರ ಬಂದುಬಿಟ್ರಾ, ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ವಾ ಅವ್ರ ಮನೆಯವರಿಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು. ಸೊ ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಾನು ಕ್ಯಾಪ್ಟನ್ನಾಗಿ ಮನೆಯಿಂದ ಬಂದದ್ದು ನಿಮಗೆ ಬಿಗ್ ಬಾಸ್ ಆ ಥರ ಹೇಳಿದಾಗ ಫಸ್ಟ್ ಥಾಟ್ ಏನು ಅನ್ನಿಸ್ತು ನಿಮಗೆ? ಹೇಳ್ತೀನಿ ಮೇಡಮ್. ನನಗೆ ಕ್ಯಾಪ್ಟನ್ ಆಗಿ ನಾನು ಬಿಗ್ ಬಾಸ್ ಮನೇಲಿ ಏನು ನಿರ್ಧಾರಗಳನ್ನ ತಗೊಂಡು ಯಾವ ಥರ ಆ ಇಡೀ ವಾರ ನಾನು ಮನೇನ ನಿಭಾಯಿಸಬೇಕಾಗಿತ್ತು, ನನ್ನ ಹೊರಗಡೆ ಜಗತ್ತಿನಲ್ಲೂ ನನ್ನ ಬಿಸ್ನೆಸ್ಗೂ ಕೂಡ ಕ್ಯಾಪ್ಟನ್ ಅವಶ್ಯಕತೆ ತುಂಬ ಇತ್ತು ಮೇಡಮ್. ಹೌದು, ಟ್ರೂ. ನಾನು ಆ ಥರ ಅದನ್ನು ಫೀಲ್ ಮಾಡ್ತೀನಿ. ನೆಗೆಟಿವ್ ಆಗಿ ಅದನ್ನು ತೊಗೊಳ್ಳಲ್ಲ, ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊತೀನಿ. ಬಿಸ್ನೆಸ್ ಅಂತ ಬಂದಾಗ ನಾನು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತೇನು ಅಂತ. ನಿಜ. ಹೆತ್ತ ತಾಯಿಗೆ ಮಗು ಏನು ಕೇಳುತ್ತೆ, ಚಿಕ್ಕ ಪಾಪು ಏನು ಕೇಳುತ್ತೆ, ಆ ಅಳ್ತಾ ಇರೋ ಒಂದು ಅಳುವಿನಲ್ಲೇ ಗೊತ್ತಿರುತ್ತೆ ತಾಯಿಗೆ ನನ್ನ ಮಗು ಏನು ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಥರ ನನಗೂ ಕೂಡ ನನ್ನ ಸಂಸ್ಥೆ ಮಗು ಥರ. ನನ್ನ ಸಂಸ್ಥೆಗೆ ನನ್ನ ಅವಶ್ಯಕತೆ ತುಂಬ ಇತ್ತು. ಆ ಕ್ಷಣಕ್ಕೆ ಬಂದು ನಾನು ನಿಂತ್ಕೋಬೇಕಾಗಿತ್ತು. ನಾನು ಹೇಗೆ ಮಾಡಿದ್ದೆ ಅಂದರೆ, ನನ್ನ ಮಗುನ ಬೆಳೆಸ್ಬಿಟ್ಟು ಪಕ್ಕದ ಮನೆಯವ್ರ ಕೈಯಲ್ಲಿ ಕೊಟ್ಟು ಹೋದಂಗಿತ್ತು. ನಾನು ಅವ್ರ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಹೊರಗಡೆ ಬರಬೇಕಾಯ್ತು. ಈಗ ನಿಮ್ಮ ಮಗು ಭದ್ರವಾಗಿದೆಯಾ? ತುಂಬ ಭದ್ರವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ, ತುಂಬ ಭದ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಭದ್ರವಾಗುತ್ತೆ. ಹೊಸ ಹೊಸ ಪ್ಲಾನ್ಸ್ಗಳು ಬರ್ತಾ ಇದೆ, ಹೊಸ ಹೊಸ ಬಿಸ್ನೆಸ್ ಪ್ರಾರಂಭವಾಗ್ತಾ ಇದೆ. ನನ್ನ ಮುಂದಿನ ಗುರಿ ಬಿಸ್ನೆಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.